ಹಲೋ ಗಾಯ್ಸ್, ವೆಲ್ಕಮ್. ಇವತ್ತು ಕೊಟ್ಟಿಯೂರು ಪ್ಲ್ಯಾನ್ ಮಾಡಿದ್ದೀನಿ. ಆ್ಯಕ್ಚುಲಿ ಟೈಮ್ ಇವಾಗ 9 o'clock ಆಗ್ತಾಯಿದೆ. ನಾನು ಮತ್ತು ನನ್ನ 10th ಬ್ಯಾಚ್ಮೇಟ್ಸ್ ಎಲ್ಲ ಪ್ಲ್ಯಾನ್ ಹಾಕಿದ್ದು. ಲಾಸ್ಟ್ ವೀಕು ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ವಿ. ಸಮ್ ನೆಗೆಟಿವ್ ವೀಡಿಯೋಸ್ ಎಲ್ಲ ನೋಡಿದೆ, ಬೇಡ ಅನಿಸ್ತು. ಸ್ವಲ್ಪ ಲೇಟ್ ಮಾಡಿ ಹೋಗೋಣ ಅಂತೇಳಿ ವೀಕ್ ಡೇಸಲ್ಲಿ ಪ್ಲ್ಯಾನ್ ಮಾಡಿದ್ದೀನಿ. ವೀಕೆಂಡಲ್ಲಿ ಬೇಡ ಅಂತ ಅಂದ್ಕೊಂಡಿದ್ದು. ಲಾಸ್ಟ್ ಟೈಮ್ ವೀಕೆಂಡಲ್ಲಿ ಪ್ಲ್ಯಾನ್ ಮಾಡಿದ್ವಿ. ಇವಾಗ ವೀಕ್ ಡೇಸಲ್ಲೇ ಹೋಗಿ ಬರೋಣ ಎಲ್ಲರೂ ಅಂತೇಳಿ ಪ್ಲ್ಯಾನ್ ಮಾಡಿ ಹೋಗ್ತಾಯಿದ್ದೀವಿ. ಈಗ ಆಲ್ರೆಡಿ 9 o'clock ಆಗಿದೆ. ಇಲ್ಲಿಂದ ಕೊಟ್ಟಿಯೂರು 243 ಕಿಲೋಮೀಟರ್ ತೋರಿಸ್ತಾ ಇದೆ. 243, 5 hours ಅಂತ ಹೇಳ್ತಾ ಇದೆ ಗೂಗಲ್ ಮ್ಯಾಪಲ್ಲಿ. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀನಿ ಅಂತ ಗೊತ್ತಿಲ್ಲ. ಬಿಕಾಸ್ ಫ್ರೆಂಡ್ಸ್ ಜೊತೆ ಹೋದರೆ ನಿಮಗೆ ಗೊತ್ತಲ್ಲ, ಅಲ್ಲಿ ಸ್ಟಾಪ್ ಮಾಡು ಇಲ್ಲಿ ಸ್ಟಾಪ್ ಮಾಡು ಅಂಥೇಳಿ ಟೈಮ್ ಆಗೇ ಆಗುತ್ತೆ. ಬನ್ನಿ, ನನ್ನ ಫ್ರೆಂಡ್ಸ್ನ ನಿಮಗೆ ಪರಿಚಯ ಮಾಡಿಸ್ತೀನಿ. ಹಿಂದಗಡೆ ಇರೋರೆಲ್ಲ ನನ್ನ ಸ್ಕೂಲ್ ಮೇಟು, 10th ಬ್ಯಾಚ್ಮೇಟ್ಸು ಇವರೆಲ್ಲ. ನ್ಯಾನ್ಸಿ ನೈಟಿಂಗೇಲ್, ರೋಸಿ ರೇಮಂಡ್, ಡಿಸ್ಕೌಂಟ್ ಸೇಲ್, ಕೆಂಪಿ ಕೋಣನ್ ಕುಂಟೆ. ಅದು ಬಿಟ್ಟರೆ ನನ್ನ ಡಿಗ್ರಿ ಮೇಟ್ ಒಬ್ಬ ಬಂದಿದ್ದಾನೆ, ಅವನು ತೋರಿಸ್ತೀನಿ. ಒಂದು ಸೆಕೆಂಡ್. ರಾಹುಲ್ ಅಂತ. ಸೊ ಇಷ್ಟೇ ಪ್ಲ್ಯಾನು. ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ನ್ಯೂ ಅಪ್ಡೇಟ್ಸ್ ಏನಾದ್ರು ಇದ್ದರೆ ನಾನು ವಿಡಿಯೋದಲ್ಲಿ ಡೈರೆಕ್ಟ್ ಪೋಸ್ಟ್ ಮಾಡ್ತೀನಿ. $5,200. ಎರಡು ಇದೆ ಅಣ್ಣ. ಏನಿಲ್ಲ ತಾಳ ನಮ್ದೇ ಇದೆಯಲ್ಲ. ಅವಳ ಹೊಡೆದು ಕಳಿಸ್ತಾರ ಪಕ್ಕ. ಸಾಂಗು ಪಟ್ಟಿಗೆ ನೀವು ಆಗ್ತಿದೆ ನೋಡಿ. ಪೇ ಮಾಡಿ ಶಿಷ್ಯ. ಈಗ ಆಫ್ ತಗೊಂಡವ್ರ ಬಿಟ್ಟಿದ್ಯಾ? ಎಷ್ಟು ಇಳಿದು ಎಷ್ಟು ಹೊಡೆದೆ? 8-9. ಏನು 8-9 ಹೊಡೆದೆ? ಹೇಳಬಿಟ್ಟಿದೆ. ಕೊಡಿ, ಏನೇ ಮಾಡಲ್ಲ. ಪರ್ಸೆ ಎತ್ಕೊಂಡು ಪರ್ಸೆ ಕೊಡ್ತೀನಿ. ನನ್ನ ಮಕ್ಕಳು 3 ಬಿಟ್ಟು ನಿಂತ್ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನೂ ಇಲ್ಲ. ಈ ಲೋಪರ್ ನನ್ನ ಮಕ್ಕಳಕ ನೀವೇ ಕಲಿಸ್ಬೇಕಪ್ಪ, ಬುದ್ಧಿ ನೀವೇ ಕಲಿಸ್ಬೇಕು. ನಮ್ಮ ಊರೇ ಊರಮ್ಮ, ಹೇರುಕಮ್ಮ ನಮ್ಮ ಮಾತೆ ಮಾತಮ್ಮ. ನಾನು ಹುಟ್ಟಿದ ಈ ಊರು, ಮಾತು ಕಲಿತ ತವರೂರು, ಜೀವ ನೀಡುವಂತ ನೀಡುವ ದಸರಾ ಬೊಂಬೆ ನಿನ್ನನ್ನು ನೋಡಲು ಎಂಬೂರಿಂದ ಬಂದೆ ಕಣೆ. ರಾಣಿ ನಿಲ್ಲದ ಅರಮನೆಯಿಂದ ಹೂವಿನ ಪಲ್ಲಕ್ಕಿ ತಂದೆ ಕಣೆ. ಚಿಕ್ಕ 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 ಚಾ ಚಾ ಚಾ. ನನ್ನ ಕನಸಿನ ರಾಣಿ ಹಂಗೆ ಆಗೋದು. ಜಯ ಸಿಂಹ ಬಂದ, ಜಯ ಸಿಂಹ ಜಯ ಸಿಂಹ. ರಿವರ್ಸ್ 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 ಒಳಗಡೆ ಹೋಯ್ತೈತೆ ಬ್ರೋ. ಬಂದ ಜಯ ಸಿಂಹ. Bye.
ಮೆಡಿಸಿನ್ಸಲ್ಲಿ ಲಾಂಗ್ ಪ್ರೆಸ್ ಪ್ರೆಸ್ ಲಾಂಗ್ ಪ್ರೆಸ್ ಮಾಡು. ಹಾಂ ಇರೋ ಒಂದು ನಿಮಿಷ. ಇದ್ದೀರಿ ಎಷ್ಟಾಯ್ತು ನೋಡು ಮಚ್ಚ, ಅಲ್ಲೇ ಎಷ್ಟಾಯ್ತು ನೋಡ್ಕೋ. 36 ಅಲ್ಲೇ ಎಷ್ಟಾಯ್ತು ನೋಡು. ಬೀಜ ಬಾಯಿ ಬಿಡಿತ್ತು ನನಗೆ. ಅವತ್ತು 37 ಕ್ಯಾಪ್ ಕೊಟ್ಟಿಲ್ಲ ಮೊದಲು ಸಾಕು. ನಮ್ಮ ಹುಡುಗ ಓಯ್ ದಿನ ಮಲ್ಕೋದ್ 3 ಗಂಟೆ ಆಗ್ತದೆ, ಬೆಳಗ್ಗೆ 6 ಗಂಟೆಗೆ ಎದ್ದೋಳೋದು ನಾನು. ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ದರ್ಶನ್ ಶೋಡ್ಡ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಪಕ್ವದ್ನ ನೋಡಿದ್ರೆ. ಗೈಸ್ ಆಲ್ಮೋಸ್ಟ್ ರೀಚ್ ಆಗ್ತಾ ಇದೀವಿ. 63 ಕಿಲೋಮೀಟರ್ ಅಷ್ಟೇ ತೋರಿಸ್ತಾ ಇದೆ. ಇನ್ನು 1 hour 47 minutes ತೋರಿಸ್ತಾ ಇದೆ. ಇವಾಗ ಪ್ರೆಸೆಂಟ್ ಇರೋದು ಕಣ್ಣೂರು ಕೂರ್ಗ್ ಹತ್ರ ಗಾಡಿ ಪಾರ್ಕ್ ಮಾಡಿ. ಯಾಕೋ ಏರ್ ಸ್ವಲ್ಪ ಕಮ್ಮಿ ಅನಿಸ್ತಾ ಇತ್ತು, ಅದರಿಂದ ಏರ್ ಚೆಕ್ ಮಾಡ್ತಾಯಿದ್ದಾರೆ ಹುಡುಗರು. ಸದ್ಯಕ್ಕೆ ಇವಾಗ ಎಲ್ಲ ಟೈರಲ್ಲೂ 37 ತೋರಿಸ್ತಾ ಇದೆ ಏರು. ಆವಾಗಲೇ ಫುಲ್ಲು ಕಮ್ಮಿ ತೋರಿಸ್ತಾ ಇತ್ತು, ಅದರಿಂದ ಹೋಗಿ ಒಂದು ಸಲ ಹೇರ್ ಚೆಕ್ ಮಾಡ್ತಾಯಿದ್ದಾರೆ ಹುಡುಗರೆಲ್ಲ. ನಮ್ಮ ಹುಡುಗನ ಸಾಕಾಗಿ ನಿದ್ದೆ ಹೊಡಿತವನೆ. ಶುಕಾಪುರು ಸದ್ಯಕ್ಕೆ ಇಲ್ಲಿಂದ ರೈಟ್ ಸ್ಟಾರ್ಟ್ ಮಾಡಿದ್ರೆ ಇನ್ನು ಕೊಟ್ಟಿಯೂರಲ್ಲಿ ಸಿಗೋಣ ಮತ್ತೆ. ಫೈನಲಿ ಕೊಟ್ಟಿಯೂರು ಟೆಂಪಲ್ ರೀಚ್ ಆಗಿದ್ದೀವಿ. ಇನ್ನು 4 ಕಿಲೋಮೀಟರ್ ಇದೆ. ಇಲ್ಲಿಂದ ಡೈರೆಕ್ಟ್ ಹೋಗಿ ಇವಾಗ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಅಲ್ಲಿ ಯಾವುದೋ ಒಂದು ಹೊಳೆ ಇದೆ ಅಂತ ನೋಡೋಣ. ಇಲ್ಲಿ ಇಳಿದು ಹಿಂಸೆಟ್ಟದ ಹತ್ತಕ್ಕ ಕಲ್ಲು ಅಲ್ಲಿ ಹೋರ ಒಬ್ಬ ಬ್ಯಾಗ್ ಮಾಡಿಬಿಟ್ಟು ಅಲ್ಲಿ ಹೋಗೋದು ಬರ್ರೋ. ಗೈಸ್ ಬನ್ನಿ, ನಮ್ಮ ಫ್ರೆಂಡ್ಸ್ ಎಲ್ಲ ರೆಡಿ ಆಯ್ತವ್ರು, ನೋಡೋಣ. ಗೈಸ್ ಇವನು ಪಂಚೆ ಉಡ್ಸೋಷ್ಟರಲ್ಲೇ ಟೈಮ್ ಎಷ್ಟಾಯ್ತೈತೆ. ಟೈಟಾಗಿ ಕಟ್ಟುದ್ರೆ ಟೈಟಾಗಿ ಹೋಯ್ತು, ಹೊಟ್ಟೆ ನೋವು ಅಂತಾನೆ, ಸೊಂಟ ನೋವು ಅಂತಾನೆ. ಲೂಸು ಕಟ್ಟುದ್ರೆ ಬಿಚ್ಚೋಯ್ತಲ್ಲಪ್ಪ ಅಂತಾನೆ. ಏನು ಮಾಡೋದು ಇವಾಗ? ಇವನಿರೋ ಸೊಂಟಕ್ಕೆ ಯಾವ ಪಂಚನೂ ನಿಲ್ಲಲ್ಲ ಗೈಸ್. ಏನು ಮಾಡೋದು ಗೈಸ್? ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಫ್ರೆಂಡ್ಸ್ ನೋಡ್ತಾ ಇದ್ದೀರಾ, ಯಾರೋ ಒಬ್ಬರು ಸುಸ್ತಾಗಿ ಬಂದು ಕುತ್ಕೊಂಡಿದ್ದಾರೆ. ಅಂದರೆ ಮಾರ್ನಿಂಗ್ ಟೈಮ್ ಬರ್ತಾರಲ್ಲ, ಎಲ್ಲರೂ ಉಪವಾಸ ಎತ್ಕೊಂಡು ಬರ್ತಾರೆ ಟೆಂಪಲ್ಗೆ, ಅದರಿಂದ ಅವ್ರಿಗೂ ಸುಸ್ತಾಗಿದೆ ಅನ್ಕೋತೀನಿ. ಖಾಲಿ ನೀರಷ್ಟೇ ಕೊಡ್ತಾರೆ ಬಾಟಲ್ ತುಂಬಿಸಿ, ಅದು ಬಿಟ್ಟರೆ ಯಾವುದು ಪ್ರಸಾದ ಇನ್ನೂ ಪ್ರೊವೈಡ್ ಮಾಡಲ್ಲ ಇಲ್ಲಿ.
8:30 ಆಗ್ತಾಯಿದೆ ಟೈಮು. ಬಂದುಬಿಟ್ಟೆ ದೇವಸ್ಥಾನ ಹತ್ರ. ಇದ್ರೊಳಗಡೆ ಹೋದರೆ ದೇವ್ರು ನೋಡಿಕೊಂಡು ಆಚೆ ಬರೋದಷ್ಟೇ. ವಿಡಿಯೋ ಯಾವುದು ಕ್ಯಾಪ್ಚರ್ ಮಾಡೋಂಗಿಲ್ಲ, ಫುಲ್ಲು ಸ್ಟ್ರಿಕ್ಟ್ ಇದೆ. ಮೇನ್ ಗರ್ಭಗುಡಿ ವಿಡಿಯೋ ಯಾರೂ ಮಾಡೋಂಗಿಲ್ಲ, ಅದರಿಂದ ಇಲ್ಲಿಂದನೇ ತೋರಿಸೋದು ನೋಡಿ. ಯಾರು ಕದಂಬರ ಕಡೆ ಟೆಂಪಲ್ ಒಂದು ರೌಂಡ್ ಪ್ರದಕ್ಷಿಣೆ ಹಾಕ್ಕೊಂಡು ಇದೇ ರೋಡಲ್ಲಿ ಆಚೆ ಬಂದ್ವಿ. ರೈಟ್ ಸೈಡ್ಗೊಂದು ರೋಡ್ ಹೋಗುತ್ತೆ ಮತ್ತು ಲೆಫ್ಟ್ ಸೈಡ್ಗೊಂದು ರೋಡ್ ಹೋಗುತ್ತೆ. ನನ್ನ ಕಾರು ಲೆಫ್ಟ್ ಸೈಡ್ ನಿಂತಿದೆ, ನನಗಿದೇ ನಿಯರ್ ಆಗುತ್ತೆ ಪಾರ್ಕಿಂಗು. ಬನ್ನಿ ಈ ರೋಡಲ್ಲಿ ಹೋಗೋಣ. ಇಲ್ಲಿ ನೋಡ್ತಾ ಇರ್ಬೋದು ಇನ್ನೂ ಜನ ಬರ್ತಾ ಇದ್ದಾರೆ. ರೈಟ್ ಸೈಡ್ ನೀವೇನು ನೋಡ್ತಾ ಇದ್ದೀರಾ ಅದೆಲ್ಲ ಎಂಟ್ರಿ ಆಗ್ತಾ ಇರೋದು. ನಾವು ಇವಾಗ ಲೆಫ್ಟ್ ಸೈಡ್ ಹೋಗಬೇಕು, ಇದೆ ಎಕ್ಸಿಟು. ಬನ್ನಿ ಇಲ್ಲಿಂದ ಹೋಗೋಣ. ಆಲ್ರೆಡಿ ಟೈಮ್ ನೋಡಿದ್ರೆ ಇವಾಗ 9:38 ಆಗ್ತಾಯಿದೆ. ಬನ್ನಿ ಇಲ್ಲಿಂದ ಆಚೆ ಹೋಗೋಣ ಪಾರ್ಕಿಂಗ್ ಲಾಟ್ಗೆ. ಇಲ್ಲೇನು ನೋಡ್ತಾ ಇದ್ದೀರಾ ರೈಟು ಲೆಫ್ಟು ಆಲ್ಮೋಸ್ಟ್ ಎಲ್ಲ ಜನರು ಇಲ್ಲೇ ಸ್ನಾನ ಮಾಡ್ತಾಯಿದ್ದಾರೆ. ನಾವು ಕೂಡ ಇಲ್ಲೇ ಮಾಡಿದ್ದು. ಬೆಳಿಗ್ಗೆ ಯಾರೂ ಇರಲಿಲ್ಲ. ಇವಾಗಂತೂ ತುಂಬ ರಶ್ ಆಗಿದೆ. ಕಂಪೇರ್ ಮಾಡಿದ್ರೆ ಅರ್ಲಿ ಮಾರ್ನಿಂಗ್ ಬೇಗ ಬಂದರೆ ಬೆಸ್ಟ್ ಇಲ್ಲಿ ಸದ್ಯದ ಪರಿಸ್ಥಿತಿಗೆ. ಮಚ್ಚ ನೆಕ್ಸ್ಟ್ ಇಯರ್ ಎಲ್ಲ ಇನ್ನೂ ಚೆನ್ನಾಗಿ ಸೌಲಭ್ಯ ಮಾಡ್ಕೊತಾರೆ ಅಲ್ವಾ? ವರ್ಷ ಈ ವರ್ಷ ಏನೇನು ಆಗ್ತಾಯಿದೆ, ಬ್ಯಾಡ್ ನೇಮ್ ಏನು ಬರ್ತಾಯಿದೆ ಅದು ತೆಗಿಯೋಕೆ ಅವರು ಟ್ರೈ ಮಾಡ್ತಾರೆ ಅಲ್ವಾ? ಕಾರ್ ಹತ್ರ ಬಂದ್ಬಿಟ್ವಿ. ಬಟ್ ಬ್ಯಾಗು ಅವರು ಬ್ಯಾಗ್ ಇಲ್ಲೇ ಹಾಂ ತೆಗಿ. ನಮ್ಮ ಹುಡುಗ ಇವಾಗ ಬಂದ. ಮಚ್ಚ ಹೆಂಗಿತ್ತು ದರ್ಶನ? ತುಂಬ ಚೆನ್ನಾಗಿತ್ತು ಬ್ರೋ. ಎಷ್ಟು ಅವರಲ್ಲಿ ಆಯಿತು ದರ್ಶನ? ಒಂದು 3.5 ಅವರಲ್ಲಿ ಆಯಿತು. ಹಾಂ, ಖುಷಿ ಆಯ್ತಾ? ಖುಷಿ ಆಯಿತು. ಬಂದಿದ್ದು ಸಾರ್ಥಕನಾ? ಓ ಸಾರ್ಥಕ ಆಯಿತು. ಅಲ್ಲಿಂದ ದೂರದಿಂದ ಬಂದಿರೋದಕ್ಕೂ ಸಾರ್ಥಕ ಆಯಿತು ಬ್ರೋ. ತೊಂದರೆ ಇಲ್ಲಲ್ಲ? ತೊಂದರೆ ಏನಿಲ್ಲ, ಬರ್ಬೋದು ಬ್ರೋ. ಮಚ್ಚ ದರ್ಶನ ಹೆಂಗಿತ್ತು? ಸೂಪರ್ ಆಗಿತ್ತು ಬ್ರೋ. ಎಷ್ಟು ಗಂಟೆಗೆ ದರ್ಶನ ಮುಗೀತು? 3-4 ಅವರಲ್ಲಿ ಮುಗೀತು. ಆಯಿತಾ? ಅಲ್ಲಿಂದ ಬಂದಿದ್ದಕ್ಕೆ ಸೂಪರ್ ಸಾರ್ಥಕ ಆಯಿತು. ಹೌದಾ? ಓಕೆ ಗೈಸ್, ನೋಡಿ ಇಂಟ್ರೆಸ್ಟ್ ಇತ್ತು ಅಂತಂದರೆ ಟೆಂಪಲ್ ವಿಸಿಟ್ ಮಾಡಬೇಕು, ಕೊಟ್ಟಿಯೂರು ಬರಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಆದಷ್ಟು ನೈಟ್ ಬಿಟ್ಟು ಬೆಳಗ್ಗೆ ಬಂದು ರೀಚ್ ಆಗಿ. ಇಲ್ಲೇ ಹೊಳೆ ಇದೆ, ಇಲ್ಲೊಂದು ಕಡೆ ಸ್ನಾನ ಮಾಡ್ಕೊಳ್ಳಿ. ಆರಾಮಾಗಿ ದರ್ಶನ ನಿಂತ್ಕೊಂಡ್ರೆ ಒಂದು 4 ಗಂಟೆ 5 ಗಂಟೆ ಥರ ಆರಾಮ್ಸೆ ದರ್ಶನ ಮುಗಿಸ್ಕೊಂಡು 10 ಗಂಟೆ ಒಳಗಡೆನೇ ಬರ್ತೀರಾ. ಕರೆಕ್ಟಾಗಿ ಬಂದು ಹೋದರೆ ಎಲ್ಲ ಸರಿಯಾಗಿರುತ್ತೆ. ಕ್ಯೂ ಮಾಡ್ತಾಯಿದ್ದಾರೆ. ಆ ಕ್ಯೂ ಅಲ್ಲಿ ಏನು ಬಿಡ್ತಾಯಿದ್ದಾರೆ ಅದರಲ್ಲಿ ನಾವು ಹೋಗ್ಬೇಕಷ್ಟೆ. ನಾವಿಲ್ಲಿ ಬಂದಿದ್ದೀವಿ, ಅದು ಯಾವ ಥರ ನಾವು ನಡ್ಕೊಂಡು ಹೋಗಬೇಕು ಆ ಥರ ನಡ್ಕೊಂಡು ಹೋದರೆ ಎಲ್ಲ ದರ್ಶನ ಚೆನ್ನಾಗಿರುತ್ತೆ. ಪ್ಲೇಸ್ ಮಾತ್ರ ಸೂಪರಾಗಿತ್ತು. ನೇಚರ್ ಮತ್ತು ಬೆಳಗ್ಗೆ ವ್ಯೂ ಅಂತೂ ಸಖತ್ತಾಗಿರುತ್ತೆ. ಬೆಳಗ್ಗೆನೇ ಬನ್ನಿ, ಆದಷ್ಟು ಸಜೆಸ್ಟ್ ಮಾಡ್ತಿರೋದು. ಸೂಪರಾಗಿದೆ.